ಬಟ್ ಈ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಇದ್ಯಾವುದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನ್ವಯನೇ ಆಗಲ್ಲ. ಎಕ್ಸಾಕ್ಟ್. ಯಾಕಂದ್ರೆ ಈ ಕಳೆದ ಬಾರಿ JDS ನ ಸೋಲಿದೆಯಲ್ಲ, ನೀವು ಎಲ್ಲಾ ಕ್ಷೇತ್ರದಲ್ಲಿ ತಮ್ಮ MLA-ಗಳಿದ್ರು ಕೂಡ ಸೋತರು. ಹೌದು. ಸೊ ಹಂಗೆ ಒಂಥರ ಈ ನಮ್ಮ ಕರ್ನಾಟಕದ ಜನರಿದಾರಲ್ಲ, ಅವರು ಲೋಕಸಭಾ ಚುನಾವಣೆಯನ್ನ ಕನ್ಸಿಡರ್ ಮಾಡುವಂತ ವಿಧಾನನೇ ಬೇರೆ ಇದೆ, ಆ ರೀತಿನೇ ಬೇರೆ. ಸೊ 18,000 ಮತಗಳಿಂದ ರಾಹುಲ್ ಮುನ್ನಡೆ, ದಿನೇಶ್ ಪ್ರತಾಪ್ ಸಿಂಗ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ರಾಹುಲ್ ಮುನ್ನಡೆ. ಇನ್ನು ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಈಗ ಮುನ್ನಡೆಗೆ ಬಂದಿದ್ದಾರೆ. ರಾಜಶೇಖರ್ ಹಿಟ್ನಾಳ್, ಕಾಂಗ್ರೆಸ್ನ ಅಭ್ಯರ್ಥಿ ಹಿಟ್ನಾಳ್ಗೆ 9,421 ಮತಗಳು. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಈಗ ಹಿನ್ನಡೆಯನ್ನ ಕಾಣ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಗೆ ಬಿಜೆಪಿಯ ತಪ್ಪು ನಿರ್ಧಾರಗಳು, ಕರಡಿ ಅವರನ್ನು ಹೋಗಕ್ ಬಿಟ್ಟಿದ್ದು, ಇದೆಲ್ಲದೂ ಕೂಡ ಮೈಸೂರಿನಲ್ಲಿ ಯದುವೀರ್ ನಿರಂತರವಾದಂಥ ಮುನ್ನಡೆ. 37,716 ಮತಗಳಿಂದ ಯದುವೀರ್ ಒಡೆಯರ್ ಮುನ್ನಡೆ. 1,69,461 ಮತಗಳು. ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ಗೆ 1,31,741 ಮತಗಳು. ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿರಂತರವಾದಂಥ ಮುನ್ನಡೆ. 80,339 ಮತಗಳ ಮುನ್ನಡೆ ಕುಮಾರಸ್ವಾಮಿ ಅವರಿಗೆ. ಸಾಮಾನ್ಯ ಸಂಗತಿ ಅಲ್ಲ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೂಡ ನಿರಂತರವಾದಂಥ ಮುನ್ನಡೆ. 25,839 ಮತಗಳಿಂದ ಪ್ರಹ್ಲಾದ್ ಜೋಶಿ ಮುನ್ನಡೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ. ಎಸ್, ರಾಮುಲು ಅವರಿಗೆ ಹಿನ್ನಡೆ. ಈ ತುಕಾರಾಂ 34,425 ಮತಗಳು. ಸಾಮಾನ್ಯ ಸಂಗತಿ ಅಲ್ಲ. ಬಿಜೆಪಿ ಅಭ್ಯರ್ಥಿ ರಾಮುಲು ಇಲ್ಲಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. PC ಮೋಹನ್ ಅವರ ಮುನ್ನಡೆ ಕೇವಲ 1,862 ಮತ. ಇಲ್ಲಿ ಬೆಂಗಳೂರು ಸೆಂಟ್ರಲ್ದು ನೋಡಿ, ಮನ್ಸೂರ್ ಅಲಿ ಖಾನ್ 65,511 ಮತಗಳನ್ನ ಪಡ್ಕೊಂಡಿದ್ದಾರೆ. PC ಮೋಹನ್ 67,573 ಮತಗಳನ್ನ ಪಡ್ಕೊಂಡಿದ್ದಾರೆ. ಆಮೇಲೆ ಕಳೆದ 2 ಚುನಾವಣೆಯನ್ನ ನೋಡಿದ್ರೆ ಅವರ ಗೆಲುವಿನ ಅಂತರ ಕೂಡ ಕೊಂಚ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಅವ್ರು ಈ ಬಾರಿ ಬಹಳ ವರ್ಕೌಟ್ ಮಾಡ್ಬೇಕಂತ ಪ್ರಮೇಯತೆ ಇತ್ತು. ಆ ಪ್ರಯತ್ನ ಮಾಡಿದ್ದಾರೆ, ಬಟ್ ಗೊತ್ತಿಲ್ಲ ಗೆಲುವಿನ ವಿಚಾರವಾಗಿ ಏನೇನಾಗುತ್ತೆ. ಅಲ್ಲ, ಇದೇ ತರ ಸ್ಥಿತಿ ಹೋದ್ರೆ ಗೆಲುವು ಕಷ್ಟ ಆಗ್ಬಹುದು. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಭಾರಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 88,936 ಮತಗಳು. 88,000. ಇನ್ನು ಯದುವೀರ್ ಮೈಸೂರಿನಲ್ಲಿ ನಿರಂತರವಾದಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 48,318 ಮತಗಳು. ಸಾಮಾನ್ಯ ಮತಗಳಲ್ಲ ಇವು. ಒಂದು ಕಡೆಗೆ ಮಂಡ್ಯದಲ್ಲಿ, ಇನ್ನೊಂದು ಕಡೆಗೆ ಮೈಸೂರಿನಲ್ಲಿ, ಇನ್ನೊಂದು ಕಡೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ.